ಒಂದು ಆಸ್ಪತ್ರೆಯಲ್ಲಿ 3 ದಿನದ ಒಂದು ಹೆಣ್ಣುಮಗು ಕಾಣೆಯಾಗುತ್ತೆ. ಯಾರಪ್ಪ ಕಿಡ್ನಾಪ್ ಮಾಡಿದ್ದು ಅನ್ನೋದನ್ನ ನೀವು ಮೂವಿಯಲ್ಲಿ ನೋಡಿ ತಿಳ್ಕೋಬೇಕು. ಹಾಯ್ ಗುರು, ನಮಸ್ತೆ. ಬೇಬಿ ಗರ್ಲ್ ಅಂತ ಇದೊಂದು ಮಲಯಾಳಂ ಮೂವಿ ಗುರು. ಮೂವಿ ಮಾತ್ರ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಸೂಪರ್ ಇಂಟ್ರೆಸ್ಟ್ ಆಗಿ ಬರುತ್ತೆ ಮೂವಿ ಮಾತ್ರ. ಕ್ಲೈಮ್ಯಾಕ್ಸ್ ಮಾತ್ರ ನೀವು ಅಂದ್ಕೊಂಡಿರಲ್ಲ ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋಕೆ ಈ ಮೂವಿ ನಿಮಗೆ ಹೇಳಿ ಮಾಡಿಸಿರೋ ಮೂವಿ ಅಂತ ಅನ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ಗಳು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಈ ಮೂವಿನ ನೋಡಲೇಬೇಕು. ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗೇ ಆಗುತ್ತೆ. ನಿಮ್ಗೆ ಒಂದೀಟು ಬೇಜಾರು ಆಗಬಾರ್ದು ಅಂತ ಮೂವಿನೇ ಬೇಕು ಅಂತ ಇದ್ರ ಅಂತಂದ್ರೆ ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲಿ ಬನ್ನಿ ಗುರು, ಈ ಮೂವಿ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೂಡ ಕೊಡ್ತೇನೆ. ಎಲ್ರು ಹೇಗಿದ್ದಾರೆ? ಎಲ್ರು ಕೂಡ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತೊಂದು ಮಲಯಾಳಂ ಮೂವಿ ನೋಡಿದೆ ಗುರು. ಮೂವಿ ಮಾತ್ರ ಒಂದು ಒಳ್ಳೆ ಮೂವಿ ಅಂತ ಅನ್ಬೋದು. ಒಂದೀಟು ಬೋರ್ ಆಗಿಸಿಲ್ಲ, ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಗುರು. ನಿಮ್ಗೆ ನೋಡಿದ ರೀತಿಯಲ್ಲಿ ಯಾವ ಥರ ಫೀಲಿಂಗ್ ಆಗುತ್ತೆ ಅದು ನಿಮ್ಗೆ ಬಿಟ್ಟಿದ್ದು. ಒಂದು ಹಾಸ್ಪಿಟಲ್ ಅಲ್ಲಿ ಕಾಣೆ ಆಗ್ಬಿಡುತ್ತೆ. ಅದು ಕಾಣೆ ಆಗಿದ್ದು ಯಾರಪ್ಪ ಕಿಡ್ನಾಪ್ ಮಾಡಿದವರು ಅನ್ನೋದನ್ನ ಈ ಮೂವಿ ಸೂಪರ್ ಇಂಟ್ರೆಸ್ಟ್ ಆಗಿ ತೋರಿಸಿದ್ದಾರೆ. ಏಕೆ ಮಾಡಿದ್ರು, ಏನ್ ಮಾಡಿದ್ರು, ಆ ಮಗು ಯಾರ್ದು, ಆ ಮಗು ಅವರ ಅಪ್ಪ ಅಮ್ಮಂದು ಏನ್ ಪ್ರಾಬ್ಲಮ್ ಅನ್ನೋದು ಕೂಡ ಈ ಮೂವಿಯಲ್ಲಿ ನೀವು ನೋಡಿ ತಿಳ್ಕೊಬೇಕು. ಮೂವಿ ಅಷ್ಟೊಂದು ಪ್ಲಾಟ್ ಬಗ್ಗೆ ನಾ ಹೇಳ್ಬಿಟ್ರೆ ಮೂವಿ ನಿಮ್ಗೆ ಇಂಟ್ರೆಸ್ಟ್ ಬರೋದು ಹೋಗ್ಬಿಡುತ್ತೆ. ಅದಕ್ಕೆ ಸಣ್ಣ ಸಣ್ಣ ಸೀನ್ಗಳನ್ನ ಅಷ್ಟೇ ಮಾತ್ರ ಎಕ್ಸ್ಪ್ಲೇನ್ ಮಾಡೋದು. ಮೂವಿ ಮಾತ್ರ ಒಂದು ಒಳ್ಳೆ ವಾಚಿಂಗ್ ಅಂತ ಅನ್ಬೋದು. ಈ ಮೂವಿ ಸ್ಟೋರಿ ಬಗ್ಗೆ ಡಿಫ್ರೆಂಟ್ ಆಗಿರೋ ಸ್ಟೋರಿ, ಹಳೆ ಸ್ಟೋರಿ ಅಂತ ಅನ್ಬೋದು. ಆದ್ರೆ ಇದನ್ನ ತೋರಿಸಿರೋ ರೀತಿ ಅಲ್ವಾ, ಕ್ಯಾಮರಾ ವರ್ಕಿಂಗ್ ಇರ್ಬೋದು, ಅದೊಂದು ಸೆಟಪ್ ಇದೆ ಅಲ್ವಾ, ಆ ಸೆಟಪ್ ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ. ಇದರಲ್ಲಿ ಕೂಡ ಹೀರೋ ಯಾರು ವಿಲನ್ ಯಾರು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ತರ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಹೀರೋ ಮಾತ್ರ ಗೊತ್ತಾಗುತ್ತೆ ನಮ್ ಹೀರೋನೇ ಇರ್ಬೋದು ಹೀರೋ ಅಂತ. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ನಮ್ಮ ಪೊಲೀಸ್ ಅವರ ಮೂವಿ ಮಾತ್ರ ಒಂದು ಕ್ಲೈಮ್ಯಾಕ್ಸ್ ಮೂವಿ ಅಂತ ಬೇರೆ ಲೆವೆಲ್ ಅಂತ ಅನ್ಕೊಂಬಿಡಿ. ಮೂವಿ ಕ್ಲೈಮ್ಯಾಕ್ಸ್ ಅಂತೂ ಒಂದು ಸೂಪರ್ ಆಗಿತ್ತು. ಫಸ್ಟ್ ಹಾಫ್ ಅಂತೂ ಒಂದು ಸ್ಲೋ ಆಗಿ ಹೋಗ್ತಾ ಇತ್ತು. ಕ್ಯಾರೆಕ್ಟರ್ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಹಾಫ್ ಮಾತ್ರ ಸೂಪರ್ ಆಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಒಂದು ಸ್ವಲ್ಪ ಅಲ್ಲೇ ಕಾಮಿಡಿ ಆಗಿ ಚೆನ್ನಾಗಿದೆ. ಮೂವಿ ಮಾತ್ರ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಈ ತರ ಮೂವಿಗಳು ತುಂಬಾ ಅಂತ ಕನ್ನಡದಲ್ಲಿ ಕೂಡ ಅವೈಲೇಬಲ್ ಇದೆ. ಎಲ್ಲಪ್ಪ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಿಮ್ಗೆ ಹೇಳೋ ಕರ್ತವ್ಯ. ಇದು ಮಲಯಾಳಂ ಮೂವಿ ಸೋನಿ ಲೈವ್ ಅಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಅವೈಲೇಬಲ್ ಇದೆ. ಮೂವಿ ಮಾತ್ರ ಒಂದು ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ಹೋದ ತಿಂಗಳಷ್ಟೇ ಈ ಮೂವಿ ತೆರೆ ಮೇಲೆ ಕಂಡು ಮಲಯಾಳಂ ಇಂಡಸ್ಟ್ರಿಯಲ್ಲಿ ಆವರೇಜ್ ಆಗಿ ಕಲೆಕ್ಷನ್ ಕೂಡ ಮಾಡಿದೆ. ಆದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಸೋನಿ ಲೈವ್ ಅಲ್ಲಿ ಕೂಡ ಈಗ OTT ಅಲ್ಲಿ ಬಂದಿದೆ. ಆದ್ರೆ ಕಥೆನ ಸ್ವಲ್ಪ ಇಂಟ್ರೆಸ್ಟ್ ಆಗಿ ತೋರಿಸಿದ್ದು ಸೆಕೆಂಡ್ ಹಾಫ್ ಅಂತ ಅನ್ಬೋದು. ಮೂವಿ ಮಾತ್ರ ಲ್ಯಾಗ್ ಅನಿಸ್ಲಿಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿನವರೆಗೂ. ಮೂವಿ ಒಂದು ಡಿಸೆಂಟ್ ಆಗಿ ವಾಚಿಂಗ್ ಅಂತ ಅನ್ಬೋದು. ಮೂವಿಯಲ್ಲಿ ಕೂಡ ಬೋರ್ ಹೊಡಿಸ್ಲಿಲ್ಲ. ಆ ತರ ನನಗೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಈ ಮೂವಿ ಫಸ್ಟ್ ಟೈಮ್ ನೋಡೋರಿಗೆ ಅವ್ರಿಗೂ ಕೂಡ ಹಾಗೆ ಅನ್ಸುತ್ತೆ. ಈ ಮೂವಿ ಎಷ್ಟೋ ಜನ ನೋಡಿದಿರ, ಎಷ್ಟೋ ಜನ ನೋಡೇ ಇಲ್ಲ. ಆ ನೋಡಿದವರು ಕೂಡ ಕಮೆಂಟ್ ಮಾಡಿ ಮೂವಿ ಯಾವ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದನ್ನ. ಮೂವಿ ಮಾತ್ರ ನಾನು ಕನ್ನಡದಲ್ಲೇ ನೋಡಿ, ನಮ್ಗಂತೂ ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ಬೋದು. ಒಂದು ಟೈಮ್ ನೋಡೋಕೆ ಚಂದ ಗುರು ಮೂವಿ. ಫಸ್ಟ್ ಹಾಫ್ ಅಂದ್ರೆ ಬೇರೆ ಲೆವೆಲ್, ಸೆಕೆಂಡ್ ಹಾಫ್ ಕೂಡ ಬೇರೆ ಲೆವೆಲ್ ಅನ್ಕೊಂಬಿಡಿ. ಆ ತರ ಇದೆ ಮೂವಿ. ಒನ್ ಟೈಮ್ ನೋಡೋಕೆ ಚಂದ ಗುರು. ಮೂವಿ ಬಗ್ಗೆ ಒಂದೊಂದು ಸಣ್ಣ ಸಿಚುವೇಶನ್ಗಳು ತುಂಬಾನೇ ಎದುರಾಗ್ಬಿಡುತ್ತೆ. ಆ ಹೀರೋ ಯಾವ ತರ ಸ್ಪೇಸ್ ಮಾಡ್ತಾನೆ ಅನ್ನೋದನ್ನು ಕೂಡ ಈ ಮೂವಿಯಲ್ಲಿ ತುಂಬಾ ಆಶ್ಚರ್ಯದಿಂದ ನೋಡ್ಬೋದು. ಮತ್ತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹೀರೋ ಕೂಡ ಇರ್ತಾನೆ ಗುರು. ಅವನ ಕ್ಯಾರೆಕ್ಟರ್ ಅಂತೂ ಬೇರೆ ಲೆವೆಲ್ ಅನ್ಕೊಂಬಿಡಿ. ಅವನ ಕ್ಯಾರೆಕ್ಟರ್ ಅಂತೂ ವೆರಿ ನೈಸ್ ಆಗಿ ಬರ್ದಿದ್ದಾರೆ ಡೈರೆಕ್ಟರ್ ಅವರು, ರೈಟಿಂಗ್ ಅವರು ಅಂತ ಅನ್ಬೋದು. ಆ ತರ ಎಕ್ಸ್ಪೀರಿಯನ್ಸ್ ನಮ್ಗೆ ಕೊಡ್ತು. ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವ ಒಬ್ಬ ವ್ಯಕ್ತಿ ಯಾವ ತರ ನಮ್ಗೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಅಂತಂದ್ರೆ ಬೇರೆ ಲೆವೆಲ್. ಆ ಮಗುಗೋಸ್ಕರ ಏನೆಲ್ಲ ಆಗುತ್ತೆ. ಮೂವಿ ಮಾತ್ರ ಆ ಕದ್ದವ್ರು ಯಾರು ಅನ್ನೋದು ಕೂಡ ಈ ಮೂವಿಲಿ ರಿವೀಲ್ ಮಾಡಿಬಿಟ್ಟಿದ್ದಾರೆ. ಒಂದು 20-25 ನಿಮಿಷದಲ್ಲಿ ಮೂವಿ ನಮಗೆ ಅಲ್ಲಿ ಕೂಡ ಇಂಟ್ರೆಸ್ಟ್ ಆಗಿಬಿಡುತ್ತೆ. ಇಲ್ಲ ಇವನೇ ಮಾಡಿರಬೇಕು ಅನ್ನೋ ಕ್ಯೂರಿಯಾಸಿಟಿ ನಮಗೆ ತುಂಬಾ ಕಾಡ್ತವರು. ಮೂವಿ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಅಂತ ಅನ್ಬೋದು. ಸ್ವಲ್ಪ ಬೇಜಾರಲ್ಲ. ಆ ಥರ ಮೂವಿ ನಿಮಗೆ ಬೇಕು ಅಂದರೆ ಈ ಮೂವಿ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಮೂವಿ ನೋಡಿ ಚೆನ್ನಾಗಿದೆ. ಇದೇ ಥರ ವೀಡಿಯೋಸ್ ಆಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದು ಇದೇ ಥರ ಡಿಫ್ರೆಂಟ್ ಆಗಿರೋ ಮೂವಿ ಜೊತೆಗೆ ನಿಮಗೋಸ್ಕರ ಬಂದು ಸೇರ್ತಾ ಇರ್ತೀನಿ ಅಂತ ಹೇಳ್ತಾ, ಬಾಯ್ ಗುರು, ಬಾಯ್. ಮತ್ತೆ ಸಿಗೋಣ ಒಳ್ಳೆಯ ಮೂವಿ ಜೊತೆಗೆ.